ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟೇ ಮಾಡೋಣ. ನೀವು ನೋಡೇ ಇರ್ತೀರಾ. ಇವತ್ತಿನ ಟಾಪಿಕ್ ಏನಂದರೆ, ಇದು ಒಂದು ರೈತರಿಗೆ ಸಂಬಂಧಪಟ್ಟಿರೋ ಒಂದು ವಿಡಿಯೋ. ಅದು ರೈತರ ಹೊಲದಲ್ಲಿ ಒಂದು ಉಪಕರಣದ ಬಗ್ಗೆ. ನೀವೆಲ್ಲ ನೋಡೇ ಇರ್ತೀರಾ. ಹೊಲದಲ್ಲಿ ಈಗ ಡ್ರಿಪ್ ಇರಿಗೇಷನ್ ಇಲ್ಲದೆ ಇರೋ ತೋಟನೇ ಇಲ್ಲ, ಹೊಲನೂ ಇಲ್ಲ. ಡ್ರಿಪ್ ಇರಿಗೇಷನ್ ಇರಲೇಬೇಕು. ಅದು ಹನಿ ನೀರಾವರಿ ಮಾಡ್ಬೇಕಂದ್ರೆ ಸಣ್ಣ ನೀರಾವರಿ ಇರೋರು ಆಗ್ತಾರೆ, ದೊಡ್ಡ ನೀರಾವರಿ ಇರೋರು ಆಗ್ತಾರೆ. ಡ್ರಿಪ್ ಇರಿಗೇಷನ್ ಅಂತೂ ಪಕ್ಕ. ಯಾಕಂದ್ರೆ ನಾವು ಆಗಿನ ಕಾಲದಲ್ಲಿ ನಾವು ನೀರನ್ನು ಕಟ್ತಾ ಇದ್ವಿ. ಆ ಕಟ್ಟೋದ್ರಿಂದ ಟೈಮ್ ಜಾಸ್ತಿ ತಗೊತಾ ಇತ್ತು, ನೀರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇತ್ತು. ಈಗ ಡ್ರಿಪ್ ಇರಿಗೇಷನ್ ಅಂತ ಅದು ಬಂದಿದೆ. ಆರಾಮಾಗಿ ನಾವು ಒಂದತ್ರ ಕುತ್ಕೊಂಡು ಆರಾಮಾಗಿ ಒಂದು ಗೇಟ್ ವಾಲ್ ಆನ್ ಮಾಡಿದ್ರೆ ಇಡೀ ತೋಟ ಎಲ್ಲ ನೀರು ಹೋಗುತ್ತೆ. ಆ ಉಪಕರಣ, ಒಂದು ತಂತ್ರಜ್ಞಾನನ ಈಗ ಸರ್ಕಾರದ ಕಡೆಯಿಂದ 90ರಷ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ ರೈತರಿಗಾಗಿ ಮಾತ್ರ. ಹಾಗಾದ್ರೆ ನಾವು ಸಬ್ಸಿಡಿನ ಎಲ್ಲಿ ಪಡ್ಕೋಬೇಕಂದ್ರೆ ನಾನು ಹೇಳ್ತೀನಿ ನೋಡಿ. ಎಲ್ಲಿ ಪಡ್ಕೊಬೇಕು ಮತ್ತೆ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು. ಫಸ್ಟ್ ನಾವು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನೋಡುವ. ಪಹಣಿ, ಆಧಾರ್ ಕಾರ್ಡ್, ಚುನಾವಣೆ ಗುರುತಿನ ಚೀಟಿ, ಛಾಯಾಚಿತ್ರ 3, ಬ್ಯಾಂಕ್ ಪಾಸ್ಬುಕ್, ತೋಟಗಾರಿಕೆ ನಿರಪೇಕ್ಷಣ ಪತ್ರ, ನೀರಿನ ಮೂಲ ದೃಢೀಕರಣ ಪತ್ರ, ಬೆಳೆ ದೃಢೀಕರಣ ಪತ್ರ, ರೂ 170 ಚಾಪ ಕಾಗದ. ಈಗ ನಮ್ಮ ಹತ್ರ ನಾವು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ರಿ, ಎಲ್ಲ ಅಟೆಸ್ಟ್ ಮಾಡಿದ್ರಿ. ಈಗ ಎಲ್ಲಿ ಕೊಡಬೇಕು? ನಾವು ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡೋಗಿ ನಿಮ್ಮ ತಾಲೂಕಿನ, ನಿಮ್ಮ ಹೋಬಳಿಯ ಕೃಷಿ ಸೇವಾ ಕೇಂದ್ರದಲ್ಲಿ ನೀವು ಹೋಗಿ ಕೊಡ್ಬೇಕು ಡಾಕ್ಯುಮೆಂಟ್ಸ್ನ. ಅಲ್ಲಿ ಅವರು ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಆಗಿದ ತಕ್ಷಣ ನಿಮ್ಗೊಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ಪನ್ನು ನೀವು ಜಾಗ್ರತೆಯಿಂದ ನಿಮ್ಮ ಹತ್ರನೇ ಇಟ್ಕೊಬೇಕು. ನೆಕ್ಸ್ಟ್ ಅವರು ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿದ ತಕ್ಷಣ ಅವ್ರು ನಿಮ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ನೀವು ಅವ್ರ ಹತ್ರ ಹೋಗ್ಬೇಕು, ಅದೇ ಸ್ಲಿಪ್ಪನ್ನು ಎತ್ಕೊಂಡು ಹೋಗ್ಬೇಕು. ಆ ಸ್ಲಿಪ್ ಇದ್ರೆ ನಿಮಗೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಬರುತ್ತೆ. ಆ ಸಿಸ್ಟಮ್ ಎಲ್ಲಿ ತಗೊಳೋದು? ಅವ್ರು ಹೇಳ್ತಾರೆ. ಅವರೇ ಒಂದು ಕಂಪ್ನಿ ಸಜೆಸ್ಟ್ ಮಾಡ್ತಾರೆ, ಇಲ್ಲ ನೀವೇ ಒಂದು ಕಂಪ್ನಿ ಸಜೆಸ್ಟ್ ಮಾಡ್ಬೋದು ನಿಮ್ಗೆ ಇಷ್ಟ ಬಂದಿರೋದು. ಆಗ ನಿಮ್ಗೆ ಇಷ್ಟ ಬಂದಿರೋದು ನೀವು ಸಜೆಸ್ಟ್ ಮಾಡಿದ್ರೆ ಅವ್ರು ನೀವು ಹೇಳಿದ ಕಂಪ್ನಿನ ಅವರು ಮೀಟ್ ಆಗ್ತಾರೆ. ಆ ಮೀಟ್ ಆಗ್ಬಿಟ್ಟು ಆ ಕಂಪ್ನಿಯಿಂದ ನಿಮಗೆ ಡ್ರಿಪ್ ಇರಿಗೇಷನ್ ತರಿಸ್ಕೊಡ್ತಾರೆ. ಈಗ ಜೈನ್, ಬೇರೆ ಬೇರೆ ಹಲವಾರು ಇದಾವೆ. ಆ ಮೀಟ್ ಆಗ್ಬಿಟ್ಟು ನೀವು ಅವ್ರು ಕೇಳೋ ಮಾಹಿತಿಯನ್ನ ಕ್ಲೀನಾಗಿ ಕೇಳಿಸ್ಕೊಬೇಕು. ನೀವೇನಾದರೂ ಕ್ಲೀನಾಗಿ ಕೇಳಿಸ್ಕೊಳ್ಳಿಲ್ಲ ಅಂದರೆ ಅವರು ನಿಮಗೆ ಮಾಯ ಮಾಡಿಬಿಡ್ತಾರೆ. 90% ಸಬ್ಸಿಡಿ ಬರೋದು ಅರ್ಧ ಮಾತ್ರ ನಿಮ್ಗೆ ಕೊಡ್ತಾರೆ, ಇನ್ನು ಅರ್ಧ ಹೊಂಟೋಗ್ಬಿಡ್ತಾರೆ. ಹಾಗಾಗಿ ನೀವು ಅಲ್ಲೋಗಿ ನೀವು ಕ್ಲೀನಾಗಿ ನೋಡ್ಕೊಬೇಕು ಅವ್ರು ಏನೇನು ಮಾಡ್ತಾರೆ ಅಂತ. ಮತ್ತೆ ಇದಕ್ಕೆ ದುಡ್ಡು ಎಷ್ಟು ಕಟ್ಬೇಕು? ಇದಕ್ಕೆ ದುಡ್ಡು ಎಷ್ಟು ಕಟ್ಬೇಕಂದ್ರೆ ನಾವು 2070 ರೂಪಾಯಿ ಅಷ್ಟೇ. ಅದು ಒಂದು ಹೆಕ್ಟಾರ್ಗೆ. ಒಂದು ಹೆಕ್ಟಾರ್ ಎಷ್ಟು ಬರುತ್ತೆ? ಎಷ್ಟು ಬರ್ಬೋದು ಹೇಳಿ? 3 ಎಕರೆ. ಎರಡು ಚಿಲ್ಲರೆ ಬರುತ್ತೆ. ಆಲ್ರೌಂಡಾಗಿ 3 ಎಕರೆ. ಹಾಗಾಗಿ ನೀವು ಕ್ಲೀನಾಗಿ ಕೇಳಿಸ್ಕೊಂಡು ನೀವೇ ನೋಡಿ ಖುದ್ದಾಗಿ ಹೋಗಿ ಮಾಡಿಸಿ. ಇಲ್ಲ ಯಾರೋ ಮಾಡ್ಕೊಡ್ತಾರೆ, ಅವ್ರಿಗೆ ನಾನು ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತೀನಿ, ನಾನು ಇಲ್ಲೇ ಇರ್ತೀನಿ ಅಂದರೆ ಅದು ನೀವು ಕೊಡ್ತಾ ಇರ್ತೀರಾ, ಅವ್ರು ತಿಂತಾ ಇರ್ತಾರೆ ಅಷ್ಟೇ. ನೀವು ಅವ್ರಿಗೆ ತಿನ್ಸೋದ್ರಲ್ಲಿ ನೀವು ಒಂದು ಹೆಕ್ಟರ್ ಅಲ್ಲ, ಸರ್ಕಾರದಿಂದ 1 ಹೆಕ್ಟರ್ಗೆ ಬರುತ್ತೆ. ನೀವು ದಳ್ಳಾಳಿ ಅಂತಾರೆ, ಬ್ರೋಕರ್ಸ್ ಕೊಡೋ ದುಡ್ಡಲ್ಲಿ ನೀವು 2 ಹೆಕ್ಟರ್ ಅಷ್ಟು ನೀವು ಡ್ರಿಪ್ ಇರಿಗೇಷನ್ ಹಾಕೊಂಡ್ಬಿಡ್ಬೋದು. ಹಾಗಾಗಿ ನೀವೇ ಖುದ್ದಾಗಿ ಹೋಗಿ ಅಪ್ಲಿಕೇಶನ್ ಹಾಕಿ ಮತ್ತೆ ಎಲ್ಲ ನೀವೇ ನೋಡ್ಕೊಳ್ಳಿ ಅಷ್ಟೇ. ಇನ್ನೂ ಹಲವಾರು ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.